ಈಗಿನ ಮಾಡರ್ನ್ ಅತ್ತೆ ಭಾಗ್ಯಲಕ್ಷ್ಮಿ ಪಾಪ್ಯುಲರ್ ಅತ್ತೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ಏನ್ ಹೇಳೋದು, ವೀಕ್ಷಕರೇ ಹೇಳಬೇಕು. ಅವ್ರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ, ನಾವ್ ಯಾವ್ದೇ ಒಂದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಏನೋ ಒಂದು ಗೆಸ್ ವರ್ಕ್ ಅಲ್ಲಿ ಮಾಡ್ತಾ ಇರ್ತೀವಿ. ಯಾರನ್ನಾರು ನನ್ನ ಸೋದರತ್ತೆನ, ಮತ್ತೆ ನನ್ನ ದೂರದ ಚಿಕ್ಕಮ್ಮನ, ದೊಡ್ಡಮ್ಮನ ಎಲ್ಲಾರನ್ನು ನೆನೆಸ್ಕೊಂಡು 3-4 ನಿಜವಾದ ಪಾತ್ರಗಳನ್ನ ಸೇರಿಸಿ ಒಂದು ಹೊಸ ಪಾತ್ರ ಕ್ರಿಯೇಟ್ ಆಗತ್ತೆ. ಅದನ್ನ ತಲೆ ಇಟ್ಕೊಂಡು ಮಾಡ್ತಿರ್ತೀವಿ. ಯಾವಾಗ ವೀಕ್ಷಕರು ಇಷ್ಟಪಡ್ತಾರೋ, ಜನ ಇಷ್ಟಪಡ್ತಾರೋ, ನಾವು ಗೆದ್ದಂಗೆ. ಯಾಕಂದ್ರೆ ಅವ್ರಿಗೂ ನಮ್ಮನೇಲಿ ಚಿಕ್ಕಮ್ಮ ಹಂಗಿದ್ರಲ್ವಾ, ನಮ್ ಸೋದರತ್ತೆ ಹಿಂಗಿದ್ರಲ್ವಾ, ಅದ್ ಅನ್ನಿಸ್ಬೇಕು. ರಿಲೇಟ್ ಆದಾಗ ಮಾತ್ರ ಕಲಾವಿದರಿಗೆ ಎಲ್ಲಕ್ ಸಾಧ್ಯ. ನಿಮ್ಮ ಸೊಸೆ ಅತ್ತೆ ಸೊಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅಯ್ಯೋ, ನನಗೆ ಇದನ್ನ ನಿಜವಾದ ಜೀವನದಲ್ಲಿ ನನಗ್ ಸೊಸೆ ಇಲ್ಲ. ಆದ್ರೆ ಒಂದು ಸೊಸೆ ನಾ ಕಾಯ್ತಾ ಇದ್ದೀನಿ. ನನ್ ಒಬ್ಬ ಮಗ ಇದ್ದಾನೆ, ಅವನು ಮದ್ವೆ ಆಗ್ಬೇಕು, ನಮ್ಮ ಮನೇಲಿ ಸೊಸೆ ಬರ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನನಗೊಂದು ಇಮ್ಯಾಜಿನೇಷನ್ ಇದೆ, ನನ್ ಸೊಸೆ ಹಿಂಗಿರ್ಬೇಕು, ನಾನು ಅವಳು ಮಜಾ ಮಾಡ್ಬೇಕು, ಪಿಕ್ಚರ್ ಹೋಗ್ಬೇಕು, ಫೋಟೋಗಳು ತೆಗೆಸ್ಕೋಬೇಕು, ನಾನು ರಾಣಿ ತರ ದರ್ಬಾರ್ ಮಾಡ್ಬೇಕು, ಅವಳನ್ನ ನೋಡ್ಕೋಬೇಕು, ನಾನು ಅವಳನ್ನ ನೋಡ್ಕೋಬೇಕು. ಈ ತರ ಒಂದು ದೊಡ್ಡ ಲಿಸ್ಟ್ ಇದೆ. ಈ ಭಾಗ್ಯ ಹಂಗೆ ಸಿಕ್ಬಿಟ್ಟಿದ್ದಾಳೆ. ಪಾತ್ರನೂ ಹಂಗೆ ಇದೆ, ಆಫ್ ದಿ ಸ್ಕ್ರೀನ್ ಹಂಗೆ ಇದ್ದಾಳೆ, ತುಂಬಾ ತರಲೆ. ಸೊ ಅದು ಒಂಥರ ಡಬಲ್ ಸೂಪರ್ ಹಿಟ್ ಆಗೋಗಿದೆ. ನೀವು ಆಕ್ಟಿಂಗ್ ಅಲ್ಲಿ ನೀವೇ ಏನಾದ್ರು ಆಕ್ಟಿಂಗ್ ಅಲ್ಲಿ ಕರೆಕ್ಷನ್ ಮಾಡ್ಕೊಂಡು ನೀವೇ ಹಾವ ಭಾವಗೆಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ತೀರಾ, ಇಲ್ಲ ಡೈರೆಕ್ಷನ್ ಹೇಳ್ದಂಗೆ ಮಾಡ್ತೀರಾ? ಅವೆಲ್ಲ ಆಗಲ್ಲ. ನೋಡಿ, 3 ಜನ ಇದಕ್ಕೆ ಪಾಲ್ಗಾರರು ಈ ಅತ್ತೆ ಹಿಟ್ಟಾಗಕ್ಕೆ. ಮೊದಲನೇದು ಜಯ ಅಂತ ಚಾನೆಲ್ ಕ್ರಿಯೇಟರ್, ಈ ಪಾತ್ರ ಪಾಪ ಅವ್ರು ಹುಟ್ಟಾಕಿರೋ ಪಾತ್ರ ಇದು. 2ನೇದು ನಮ್ಮ ನಿರ್ದೇಶಕರು ದರ್ಶನ್, ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ ಯಂಗಾರು. 3ನೇದು ನಾವು ಪದ್ಮಜರಾವ್, ನಾವು ಇವಾಗ 30 ವರ್ಷದಿಂದ ಮಣ್ಣು ಹೊತ್ತಿಲ್ವಾ. ಆಮೇಲೆ ಇವಾಗ ನಿಮ್ ಮೊದಲೇ ಡೈರೆಕ್ಷನ್ ಮಾಡ್ಬೇಕು ಅಂತಿದ್ರಿ, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂತಿದ್ರಿ, ಅದ್ರ ಬಗ್ಗೆ ನಿಮ್ದು ಆಲೋಚನೆ ಹಳೆ? ನನಗೆ ಈ ಪ್ರಶ್ನೆ ಕೇಳಿದಾಗೆಲ್ಲ ನಾಚಿಕೆ ಆಗುತ್ತೆ. ಐ ಫೀಲ್ ವೆರಿ ಅಶೇಮ್ಡ್, ಐ ಫೀಲ್ ವೆರಿ ಇನ್ಸಲ್ಟೆಡ್. ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ನಾನು ಎಲ್ಲ ಯಾವುದೇ ಬೇರೆ ಫಿಲಮ್ ಪ್ರೆಸ್ ಮೀಟ್ಗೆ ಹೋಗ್ಲಿ, ನನ್ನ ಮಿತ್ರರು, ನಮ್ಮ ಪ್ರೆಸ್ನವರೆಲ್ಲ ಕೇಳ್ತಾರೆ ಯಾವಾಗ ನಿಮ್ ಫಿಲಮು ಅಂತ. ನಾ ಮಾಡ್ತೀನಿ ಮಾಡ್ತೀನಿ. ಏನು 57 ವರ್ಷ ಆಗೋಯ್ತು, ಇನ್ನೂ ಮಾಡೇ ಇಲ್ಲ. ಸಣ್ಣ ಸಣ್ಣ ಹುಡುಗರೆಲ್ಲ ಧೈರ್ಯ ಮಾಡ್ತಾರೆ. ಆದ್ರೆ ಇವತ್ತು ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಆದ್ರೆ ಇವತ್ತು ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಫಿಲಂ ಡೈರೆಕ್ಟ್ ಮಾಡೋದೆ. ಸದ್ಯದಲ್ಲೇ ನೀವು ಪದ್ಮಜರಾವ್ ನಿರ್ದೇಶನದ ಅಟ್ಲೀಸ್ಟ್ ಒಂದು ಶಾರ್ಟ್ ಫಿಲಂ ಆದ್ರೂ ನೋಡ್ತೀರಾ. ಇವಾಗ ಶಾರ್ಟ್ ಫಿಲಂ ಬರ್ತಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಲಕ್ಷ್ಮಿ ಅಂತ 35 ನಿಮಿಷದ್ದು ತುಂಬಾ ತಾಯಿ ಮಗಂದು ಒಂದು ಎಮೋಷನಲ್ ಜರ್ನಿ ಇದು. ಆಫ್ ದಿ ಸ್ಕ್ರೀನ್ ತಾಯಿ ಮಗ ಅಂದ್ರೆ ಮಗ ಡೈರೆಕ್ಟರು ತಾಯಿಗೋಸ್ಕರ, ಒಬ್ಬ ಮಗ ತಾಯಿನ ಅಷ್ಟು ಪ್ರೀತಿಸ್ಬೋದಾ ಆಫ್ ದಿ ಸ್ಕ್ರೀನ್. ಸೊ ಬ್ಯೂಟಿಫುಲ್. ಆ ಪ್ರೀತಿ ನೋಡಿ ನಾನು ಈ ಪ್ರಾಜೆಕ್ಟ್ಗೆ ಒಪ್ಕೊಂಡೆ. ಮತ್ತೆ ಕಥೆಯಲ್ಲಿ ಚೈಲ್ಡ್ಹುಡ್ ಒಂದು ಏಜ್ ಆಗಿರೋ ಅಮ್ಮಂಗೆ ತಾನು ಬೆಳೆದು ಬಂದಿದ್ದು ತವ್ರ ಮನೆಯಲ್ಲಿ, ಆ ಮನೆ ಅದು ಎಲ್ಲ ಎಷ್ಟು ಹತ್ರ, ನಮ್ಗೆ ಎಷ್ಟೇ ವಯಸ್ಸಾದ್ರೂ ತಾಯಿ ಮನೆ, ನಮ್ ಚೈಲ್ಡ್ಹುಡ್ ಬಾಲ್ಯ ಕಳೆದಿರೋ ಜಾಗ ಎಷ್ಟು ಮುಖ್ಯ ಅನ್ನೋದು ಈ ಒಂದು ಮುದ್ದಾಗಿರೋ ಲಕ್ಷ್ಮಿ ಶಾರ್ಟ್ ಫಿಲಮ್ ಅಲ್ಲಿ ಹೇಳಿದ್ದಾರೆ. ನೀವು ನೋಡ್ಬೇಕು, ಎಂಜಾಯ್ ಮಾಡ್ತೀರಾ. Thank you, madam. All the best for your future direction. Thank you. Thank you.